ಬರ್ತಿತ್ತು. ಆ ಉಸಲ್ ಮನ್ಯಾನ ಮಂದಿಗೆ ಬಡಿತಂದ್ರ ಒಟ್ಟ ಅಸ್ತಮಾ ದಮ್ಮ ಕೆಮ್ಮ ಅನ್ನೋದು ಹಾಕಿದ್ದಿಲ್ಲ. ಈಗೂ ಹೇಳ್ತೇನೆ ನಿಮ್ಗೆ ಆಗೋದಿಲ್ಲ. ಒಟ್ಟ ಆಕಳುಗಳು ಹುಡುಗಿರಿ ಒಟ್ಟ ಆಗೋದಿಲ್ಲ. ಆ ಇದ್ರೊಳಗೆ ಅಂತದ್ದು ಇದು ಐತಿ, ಸಾಮರ್ಥ್ಯ ಐತಿ ಅದ್ರೊಳಗೆ. ಅಷ್ಟ ಅಲ್ರಿ, ನಾ ಆಗಲೇ ಹೇಳಿದ್ನಲ್ಲಿ ಹಿಂಗೆ ಮೈಮ್ಯಾಗ ಕೈ ಆಡಿಸ್ರಿ. ಕೈ ಆಡಿಸಿದ್ರಿ ಅಂದ್ರೆ ನಿಮ್ಮ ಪ್ರಕೃತಿ ಭಾಳ ಚಲೋ ಇರ್ತದೆ. ಯಾಕಂದ್ರೆ ಅದರ ಮೈಯಿಂದ ಬರುವಂಥ ತರಂಗಗಳಂತ ಏನದಾವು ಅವು ನಮ್ಮ ಶರೀರಕ್ಕೆ ತಟ್ಟಿದ್ವು ಅಂತಂದ್ರೆ ನಮ್ಮ ತಲೆಯೊಳಗೆ ನೆಗೆಟಿವ್ ಎನರ್ಜಿ ಏನು ಉಳಿದಿಲ್ಲ. ತಲೆ ಶಾಂತ ಆಕತಿ, ಯಾರಿಗೆ ಬೈಬೇಕನ್ಸಂಗಿಲ್ಲ, ಬಡಿಬೇಕನ್ಸಂಗಿಲ್ಲ. ಆ ಬರೀ ಆಕಳ ಸಮೀಪದೊಳಗಿದ್ದೀವಿ ಅಂದ್ರೆ ಆಕಳ ಗಂಗೆದೊಗಲಿರ್ತೈತಲ್ಲ, ಅದ್ರ ಮ್ಯಾಗ ಹಿಂಗೆ ಮಂಜಾರ ಕೈ ಆಡಿಸಿದ್ರಿ ಅಂದ್ರೆ ನಿಮ್ಮ ಹಾರ್ಟ್ ಬೀಟ್ ಅಂತ ಏನಿರ್ತೈತಲ್ಲ ಅದು ಎಲ್ಲ ಲೆವೆಲ್ಗೆ ಬರ್ತೈತೆ. ಬ್ಲಡ್ ಪ್ರೆಷರ್ ಹೆಚ್ಚು ಕಡಿಮೆ ಇದ್ರೂ ಸಹ ಚಲೋ ಆಕ. ಅದರಿಂದ ಇದು ಆಕಳ ಜೊತೆ ನಾವು ಬದುಕು ಕಲೆ ಇದು. ಯಾವಾಗಲೂ ಆಕಳುಗಳು ನಾವು ಮುಂದೆ ಆದ್ರೆ ಹಿಂದೆ ಬರ್ಬೇಕು. ನನ್ನ ತಿಕ್ ನಿನ್ನ ತಿಕ್, ನನ್ನ ಮೈ ವರಸ್ ನಿನ್ನ ಮೈ ವರಸ್ ಅಂತ ಬರ್ತಿದ್ವು ಅವು. ನಾವು ಅಷ್ಟು ಪ್ರೀತಿಸ್ತಿದ್ದೀವಿ ಅವನ್ನ. ಈಗಲೂ ಅವಶ್ಯಕತೆ ಐತದು. ನಮಗೆ ಸಾಕಷ್ಟು ವೇಳೆ ಇರ್ತೈತಿ. ಯಾವಾಗಾರ ಒಂದು 5 ನಿಮಿಷ ಕೊಡೋಕ್ಕಾಗೋದಿಲ್ಲ ನಮ್ಮ ದನಗಳಿಗೆ. ನಾವು ಹಿಂಗ ಬಿದ್ದಿರ್ತಾವ್ ನೋಡ್ಲಾರ್ದ. ಆಕಳಂದ್ರೆ ಆಕಳಲ್ಲ, ಗೋವಂಶ ಎಲ್ಲ ಬಂತು. ಗೋವಂಶ ಅಂದ್ರೆ ಎತ್ತುಗಳು ಬಂದು, ಹೋರುಗಳು ಬಂದು, ಮಣಕಗಳು ಬಂದು, ಎಲ್ಲ ಬಂದು. ಈ ಅಷ್ಟು ಮಹತ್ವದ ಅದಾವು. ಇಷ್ಟ ಅಲ್ರಿ. ಈ ಆಕಳ ಹೊಟ್ಯಾಗ ಅಚ್ಚರ್ ಬಂಗಾರ ಅಂತ ನೀವು ಗಾದಿ ಮಾತು ಕೇಳಿರಲಿಲ್ಲ. ಆಕಳ ಹೊಟ್ಯಾಗ ಅಚ್ಚರ್ ಬಂಗಾರ ಅಂತ. ಅಚ್ಚರ್ ಅಂದ್ರೆ ಏನು? ಅರ್ಧ ಶೇರ್ ಬಂಗಾರ ಅಂತ. ಶೇರ್ ಅಂದ್ರೆ 100 ಗ್ರಾಮ್. ಹೌದಲ್ಲ? 50 ಗ್ರಾಮ್ ಬಂಗಾರ ಆಕಳ ಹೊಟ್ಯಾಗ ಇರ್ತಿತ್ತಂತ. ಎಲ್ಲಿಂದ ಬರ್ತೈತಿದು? ಆಕಳಿಗೆ ಇಣಿ ಅಂತ ಏನಿರ್ತೈತಲ್ಲ, ಇಣಿಯೊಳಗ ಕೆಳಗೊಂದು ಸೂರ್ಯಕೇತು ಅಂತಕ್ಕಂಥ ಒಂದು ನಾಡಿ ಇರ್ತೈತಿ. ಆ ನಾಡಿ ಈ ಕಾಸ್ಮಿಕ್ ಎನರ್ಜಿ, ವೈಶ್ವಿಕ ಶಕ್ತಿ ಅಂತ ಏನೈತಿ ಅದನ್ನು ಹೀರ್ಕೊಂತೈತಿ. ಹೀರ್ಕೊಂಡು ಆಕಳ ಮೇಯಾಗಿ ಬಿಡ್ತೈತಿ. ಆಕಳ ಮೂತ್ರದೊಳಗ, ಆಕಳ ಮಲದೊಳಗ, ಹಾಲಿನೊಳಗ ಆ ಎನರ್ಜಿ ಬಂದು ಬಂಗಾರದ ಕಣಗಳನ್ನು ತಯಾರು ಮಾಡ್ತೈತೆ. ಅದು ಗೋಲ್ಡನ್ ಪಾರ್ಟಿಕಲ್ಸ್ ಅಂತಾರ. ಅವಕ್ಕೆ ಸುವರ್ಣ ಕ್ಷಾರ ಅಂತ ಕರೀತಾರೆ. ಆ ಸುವರ್ಣ ಕ್ಷಾರ ಆಕಳ ಹೊಟ್ಯಾಗ ತಯಾರಾಕೈತಂತ, ಆಕಳ ಮೈಯಾಗ ತಯಾರಾಕೈತಿ. ಆ ಸುವರ್ಣ ಕ್ಷಾರ ನಿಮಗೆ ಬೇಕಂದ್ರೆ ಬೇರ್ಪಡಿಸಿ ಕೊಡುವಂದ್ರೆ ಕೊಡ್ತೀನಿ ನಾ. ಮೂತ್ರಿ ಸಂಗ್ರಹ ಮಾಡಿಡ್ಬೇಕ್ರಿ. ಆಕಳ ಮೂತ್ರಿ ಸಂಗ್ರಹ ಮಾಡಿಟ್ಟು ಒಂದು ಕೆಮಿಕಲ್ ಐತಿ. ಆ ಕೆಮಿಕಲ್ಲನ್ನು ಆ ಮೂತ್ರಿ ಒಳಗೆ ಒಗೆದ್ಬಿಡೋದು. ಒಗೆದ ನಂತರ ನೀವು ಒಂದು ಬ್ಲೇಡ್ ಆಗಲಿ ಅಥವಾ ನಿಮ್ಮ ಕೈಯಂದ ಒಂದು ಉಂಗುರ ಆಗಲಿ ಮೊದಲು ತೂಕ ಮಾಡ್ರಿ. ಆಮ್ಯಾಗ ಅದನ್ನು ಇದ್ರಾಗ ಗೋಮೂತ್ರದಾಗ ಬಿಡ್ರಿ. ಬಿಟ್ಟು ಕೂಡಲೇ ಆ ಕೆಮಿಕಲ್ಲು ವಿಘಟನೆ ಮಾಡ್ತೈತಿ. ಮಾಡಿಂದ ಬಂಗಾರದ ಕಣಗಳಂತೇನಿರ್ತಾವ ಅವೆಲ್ಲ ಇದಕ್ಕೆ ಹತ್ಕೋತಾವ. ನೀವೊಂದು ಬ್ಲೇಡ್ ಬಿಟ್ರಿ ಅಂದ್ರೆ ಬ್ಲೇಡ್ ಒಂದು 2-3 ತಾಸಿನ ನಂತರ ಮ್ಯಾಗ ತಕ್ಕೋರಿ. ಹಿಂಗೆ ಬ್ಲೇಡ್ ಸವ್ರಿ, ಇವೆಲ್ಲ ಬಂಗಾರದ ಕಣಗಳು ನಿಮ್ಮ ಕೈಗೆ ಹತ್ತಾವ. ಆ ಕಣಗಳು ನಿಮಗ ಉಂಗುರ ಮಾಡ್ಸಕ, ಬೋರ್ಮಳ ಮಾಡ್ಸಕ ಕೆಲ್ಸಕ್ಕೆ ಬರುವುದಿಲ್ಲ. ಅವು ಎದಕ್ಕೆ ಬರ್ತಾವು ಅಂತಂದ್ರ ಆ ಕಣಗಳಂತ ಏನದಾವು ಅವು ಈ ರಸೌಷಧಿಯಲ್ಲಿ ಅಂದ್ರೆ ಬಂಗಾರವನ್ನು ಕರಗಿಸಿ ಅದರ ಭಸ್ಮ ಮಾಡಿ ಆ ಕಣಗಳನ್ನು ಔಷಧ ಅಂತ ಬಳಸ್ತಾರ. ಭಾರೀ ರೋಗಗಳಲ್ಲಿ ಆ ಔಷಧಗಳನ್ನು ನಮಗೆ ಕೊಡ್ತಾರೆ. ಬಹಳ ತುಟ್ಟೆವು, ಬಂಗಾರಕ್ಕಿಂತಲೂ ತುಟ್ಟೆದು. ಯಾಕಂದ್ರೆ ಅದನ್ನು ಬಟ್ಟೆ ಇಳಿಸ್ಬೇಕಾಕೈತಿ. ಇಳಿಸಿ ಅದನ್ನು ಬಂಗಾರ ಪಾರಜದ ಸಹಾಯದಿಂದ ಕರಗಿಸಿ ಅದರಿಂದ ಬೂದಿ ತಯಾರು ಮಾಡಿ ಆ ಬೂದಿಯ ಕಣಗಳನ್ನು ಬೇರೆ 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 ಔಷಧಗಳಲ್ಲಿ ಹಾಕಿದ್ರು ಅಂದ್ರೆ ರಸೌಷಧಿ ಅಂತ ತಯಾರಾಗ್ತೈತಿ. ಅದನ್ನ ಬೇರೆ ಬೇರೆ ಕಾಯಿಲೆಗಳಲ್ಲಿ ಕೊಟ್ರಂದ್ರೆ ಅಲೋಪತಿಗಿಂತಲೂ ಶೀಘ್ರ ಮತ್ತು ಅಲೋಪತಿಗಿಂತಲೂ ಚೆನ್ನಾಗಿ ನಮ್ಮ ಶರೀರಕ್ಕೆ ಆರೋಗ್ಯ ಕೊಡ್ತೈತಿ. ಅಂಥ ಸಾಮರ್ಥ್ಯ ಆ ಮೂತ್ರಿಯೊಳಗೈತಿ. ಅದೇ ಸಾಮರ್ಥ್ಯ ಆಕಳಿ ಸಗಣಿ ಒಳಗೈತಿ. ಅದೇ ಆ ಗೋಲ್ಡನ್ ಪಾರ್ಟಿಕಲ್ಸ್ ಅಂತ ಏನೈತಿ ಸುವರ್ಣ ಕ್ಷಾರ
ನಿಮ್ಮ ಹಾಲಿನೊಳಗ, ಮೊಸರಿನ್ಯಾಗ, ಮಜ್ಜಿಗ್ಯಾಗ, ತುಪ್ಪದಾಗ ಎಲ್ಲದ್ರಾಗೂ ಬರ್ತೈತೆ. ಅದನ್ನು ಉಣ್ತಾ ಇದ್ರೆ ಅಂದ್ರೆ ನಿಮ್ಗೆ ಯಾವ ರೋಗನೂ ಬರುವುದಿಲ್ಲ. ಯಾಕಂದ್ರೆ ಸುವರ್ಣ ಕ್ಷಾರ ಐತೆ ಅದ್ರೊಳಗೆ, ಸುವರ್ಣ ಕ್ಷಾರ ಐತೆ. ಆ ಸುವರ್ಣ ಕ್ಷಾರ ಇತ್ತು ಅಂದ್ರೆ ನಿಮ್ಗೆ ಯಾವ ರೋಗಗಳನ್ನು ಅದು ಬರ್ಕೊಡುದಿಲ್ಲ. ಅದಕ್ಕಂತಾರ ಆಕಳ ಹೊಟ್ಟಾಗ ಅರ್ಧ ಶೇರ್ ಬಂಗಾರ ಐತಿ ಅಂತ. ಗೋಮಯೇ ವಸತೆ ಲಕ್ಷ್ಮಿ ಅಂತ ಇನ್ನೊಂದು ಶ್ಲೋಕ ಬರ್ತೈತಿ ನಮ್ಮ ಋಷಿಗಳು ಬರೆದದ್ದು. ಆಕಳ ಸಗಣಿಯೊಳಗ, ಗೋಮಯ ಅಂದ್ರೆ ಆಕಳ ಸಗಣಿ, ಗೋಮಯ ಅಂದ್ರೆ ಸಗಣಿಯಲ್ಲಿ ವಸತೆ ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿ ವಾಸ ಮಾಡ್ಯಾಳ ಅಂತ ಹೇಳ್ತಾರೆ. ಯಾಕಂತ ಕೇಳ್ರಿ ನೀವು. ಅದರಿಂದ ಏನೇನು ತಯಾರಾಗ್ತೈತಿ ನಾ ಹೇಳ್ತೇನೆ. ಇಲ್ಲಿ ಒಬ್ರು ವ್ಯಾಪಾರಿಗಳು ನಮ್ಮವ್ರ ಇವರು ಮಾಡ್ಯಾರ. ಇವು ಏನದಾವಲ್ಲ ಕುಳ್ರಿ, ಇವು ಭಾಳ ಚಂದನ್ ಕುಳ್ ತಯಾರು ಮಾಡ್ಯಾರ ಇವರು. ನಾನು ನಿಮ್ಗೆ ಯಾಕೆ ತೋರಿಸ್ತೀನಿ ಅಂದ್ರೆ ನೀವು ರೈತರು ಹೆಂಗೆ ಆಗ್ಬೇಕು ಅನ್ನೋದಕ್ಕೆ ತೋರ್ಸಕತ್ತೀನಿ ನಾನು. ಎಷ್ಟು ಚಂದ ಕುಳ್ಳು ತಯಾರು ಮಾಡ್ಯಾರ. ಇದು ಬರೀ ಕುಳ್ಳಲ್ಲ, ಮತ್ತೆ ಇದು ಹಿಂಗೆ ವಾಸನೆ ನೋಡ್ರಿ ಗೊತ್ತಾಕತಿ. ಇದೊಂದು ಕುಳ್ಳ ಪ್ರತಿ ದಿವಸ ಮನ್ಯಾಗ ಸುಡ್ಬೇಕು. ಇದನ್ನು ಇದ್ರ ಮ್ಯಾಗ ಒಂದು ಕರ್ಪೂರ ಇಡಬೇಕು. ಕರ್ಪೂರ ಇಟ್ಟು ಇದನ್ನು ಉರಿಸ್ಬೇಕು. ಇದ್ರ ಹೊಗೆ ಮನ್ಯಾಗ ಬರಾಕ್ ಹತ್ತಂತಂದ್ರೆ ನಿಮ್ಮ ಮನೆಯೊಳಗೆ ಏನು ಆಕ್ಸಿಜನ್ ಐತಲ್ಲ, ಆಕ್ಸಿಜನ್ದೊಳಗೆ ಏನೇನು ಕೀಟಾಣುಗಳದಾವೆಲ್ಲ ಹೊರಟು ಹೋಗ್ತಾವು. ಆಮ್ಯಾಗ pH ಅಂತ ಏನಂತೀವಿ ನಾವು, ನೀರಿನೊಳಗೂ pH ಇರ್ತದ, ಹವೆಯೊಳಗೂ ಇರ್ತೈತಿ, ಆಹಾರದೊಳಗೂ pH ಅಂತ ಇರ್ತೈತಿ. ಅದು 3ಕ್ಕಿಂತಲೂ ಕಡಿಮೆ ಆಯಿತು ಅಂತಂದ್ರೆ ಮನುಷ್ಯನಿಗೆ ಅದು ರೋಗಗಳನ್ನು ಉಂಟು ಮಾಡ್ತೈತೆ. ಕುಡಿಯೋ ನೀರಿನೊಳಗೆ ಕನಿಷ್ಠ 6ರ ಮೇಲೆ ಇರಬೇಕು. ಗಾಳಿಯೊಳಗೂ ಸಹಿತ ಸಾಕಷ್ಟು pH ಇರಬೇಕು. ಅದನ್ನು ತುಂಬುವಂಥ ಕೆಲಸವನ್ನು ಈ ಬೆರಣಿ ಮಾಡ್ತೈತಿ. ಕುಳ್ಳ ಸಗಣಿದು ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಇಂಥವು 7 ಅದಾವು. 75 ರೂಪಾಯಿಗೆ ಒಂದು ಮಾರ್ತಾರೆ. ಅಂದ್ರೆ ಇದರ ಕಿಮ್ಮತ್ತ 12-13 ರೂಪಾಯಿ ಐತಿ. 12 ರೂಪಾಯಿ ಹೆಚ್ಚು ಕಡಿಮೆ. ಅದಕ್ಕೆ ಎಷ್ಟು ಚಂದ ಪ್ಯಾಕಿಂಗ್ ಮಾಡ್ಯಾರ ಅವರು. ನೀವು ಕಲಿಬೇಕು ಇವನ್ನ. ಇದನ್ನೊಬ್ಬರು ನನಗೆ ಅತ್ಯಂತ ಪರಿಚಯದವರು, ಗುಜರಾತ್ ಅವರು, ಬಹಳ ವರ್ಷದಿಂದ ಅವರು ಈ ವ್ಯವಸಾಯ ಮಾಡ್ತಾರೆ. ನನ್ನ ಜೊತೆ ಯಾವಾಗಲೂ ಇರ್ತಾರೆ ಇವರು. ನಮ್ಮ ಗೋಶಾಲೆ ಒಳಗೂ ಮಾಡಿಸ್ತೀನಿ ನಾನು ಇವನ್ನ. ಇದ್ರೊಳಗೆ ಪಂಚಗವ್ಯ ಅಂದ್ರೆ ಸಗಣಿ, ಮೂತ್ರ, ಹಾಲ, ಮೊಸರ, ಮಜ್ಜಿಗೆ, ತುಪ್ಪ ಇವೆಲ್ಲವನ್ನು ಕೂಡಿಸಿದಂಥ ಒಂದು ರಾಡಿ ಇದ್ರೊಳಗೆ ಹಾಕೈತಿ. ಗುಗ್ಗಳ ಹಾಕ್ಯಾರ, ತುಳಸಿ ಹಾಕ್ಯಾರ, ಕರ್ಪೂರ ಹಾಕ್ಯಾರ, ಅಗರು ಅಂತಕ್ಕಂಥ ಒಂದು ಈ ಊದುಬತ್ತಿ ಒಳಗೆ ಕಡ್ಡಿ ಇರ್ತೈತಲ್ಲ ನಡುವ, ಆ ಕಡ್ಡಿ ಅಗರು ಅಂತ ಒಂದು ಗಿಡ, ಅದು ಅಗರ್ ಅಂತ, ಅದರದ್ದು ಪುಡಿ ಹಾಕ್ಯಾರ. ಆಮ್ಯಾಗ ಅಮಲಕ್ಕಿ ಅಂದ್ರೆ ಏನಂತೀರಿ, ನೆಲ್ಲಿಕಾಯಿ ಅಂದ್ರೆ, ನೆಲ್ಲಿಕಾಯಿ ಹಾಕ್ಯಾರ, ರಾಳ ಹಾಕ್ಯಾರ, ಮೆಂದ ಅಂತಕ್ಕಂಥ ಕಟ್ಗೆ ಪುಡಿ, ಯವದ ಕಟ್ಗೆ ಪುಡಿ, ಕಾಂಗ್ ಅಂತಕ್ಕಂಥದ್ದು. ಇವೆಲ್ಲವುಗಳಿಂದ ಜಂತು ಅವರೋಧಕ ಸಾಮರ್ಥ್ಯ ಇದ್ರೊಳಗೆ ಬಂದ್ಬಿಟ್ಟೈತಿ. ಇಂಥವು ಬೇರೆ 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 ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು, ಯಾರ ಮನೆಯೊಳಗೆ ಯಾವ ರೋಗಗಳದಲ್ಲ ಅಂಥವ್ರ ಕೋಣೆಯೊಳಗೆ ಇವ್ನ ಹಚ್ಕೊಂಡ್ರಂದ್ರೆ ಯಾವ ಗುಳಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇದರ ವಾಸನೆಯಿಂದನ ಅವರ ರೋಗಗಳು ಬೇರೆ ಬೇರೆ, ಇದೊಂದು ರೋಗಕ್ಕೆ ಬೇರೆ, ಇದೊಂದು ರೋಗಕ್ಕೆ ಬೇರೆ, ಹಿಂಗೆ ತಯಾರು ಮಾಡ್ಯಾರ. ಇನ್ನೊಂದು ಹೇಳ್ತೇನೆ, ಇಲ್ಲಿ ನೋಡ್ರಿ, ಸಣ್ಣ ಸಣ್ಣ ಬಕೆಟ್ನಂಗೆ ತಯಾರು ಮಾಡಿ ಇದ್ರೊಳಗೆ ಲೋಬಾನ, ಗುಗ್ಗಳ ಇಂಥ ಒಂದು 5-6 ಪದಾರ್ಥ ಸೇರಿಸಿ ಇದನ್ನು ಮನೆಯೊಳಗೆ ಉರಿಸಿದ್ರಿ ಅಂತಂದ್ರೆ ನಿಮ್ಮ ಮನೆಯೊಳಗೆ ಯಾವ ರೋಗಗಳು ಬರಕ್ಕೆ ಸಾಧ್ಯ ಇಲ್ಲ. ಮನೆಯೊಳಗೆ ಇದ್ದಂಥ ಯಾರ್ಯಾರಿಗೆ ಏನೇನು ರೋಗಗಳದಾವು ಇದನ್ನ ನಿರಂತರವಾಗಿ ಬಳಸಿದ್ರೆ ತಾನೇ ಉಂಟು. ಅಂದ್ರೆ ಸಗಣಿಯಾಗ ಏನು ಸಾಮರ್ಥ್ಯ ಐತೆ ಅನ್ನೋದು ನಿಮ್ಗೆ ಹೇಳಾಕತ್ತೀನಿ. ಸಗಣಿಯಿಂದ ಈ ಊದುಬತ್ತಿ, ಬೇರೆ 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 ಪ್ರಕಾರದ ಊದುಬತ್ತಿ ತಯಾರು ಮಾಡ್ತಾರೆ. ಇವು ಸಗಣಿಯಿಂದನ ತಯಾರು ಮಾಡಿದ್ವು ಎಲ್ಲ. ಸಗಣಿ ಪುಡಿ ಇರ್ತೈತಲ್ರಿ,
ಸಗಣಿ ಪುಡಿಯಿಂದನ ತಯಾರು ಮಾಡಿದಂಥ ಊದುಬತ್ತಿಗಳು. ಇವನ್ನ ನಿಮ್ಮ ಮನೆಯೊಳಗೆ ಬಳಸಿದ್ರಿ ಅಂದ್ರೆ ಸೊಳ್ಳೆಗಳು ಮನೆಯಾಗ ಇರೋದಿಲ್ಲ. ಆಮ್ಯಾಗ ನಿಮ್ಮ ಪ್ರಕೃತಿಗೆ ಯಾವ ಗುಳಿಗೆ ಔಷಧ ತಗೊಳ್ಳೋ ಅವಶ್ಯಕತೆ ಬೀಳುವುದಿಲ್ಲ. ಅಂಥ ಬೇರೆ ಬೇರೆ ವನಸ್ಪತಿಗಳನ್ನು ಹಾಕಿ ಇದನ್ನು ತಯಾರು ಮಾಡ್ಯಾರ. ಇವು ಸಹಿತ ಇವು ನೋಡ್ರಿ, ಈ ಊದುಬತ್ತಿಗಳು ಇದ್ರ ವಾಸನೆ ಬಂತು ಅಂದ್ರೆ ನಿಮ್ಮ ಮನೆ ಬಿಟ್ಟು ಹೊರಗೆ ಹೋಗೋ ಇಚ್ಛಾ ಸಹಿತ ಆಗೋದಿಲ್ಲ, ನಿಮ್ಗೆ ಹೇಳ್ತೇನೆ. ಆಮೇಲೆ ನಮ್ಮ ಪಿಟ್ಯೂಟರಿ ಅಂತ ಏನೈತಲ್ಲ ಬ್ರೇನು, ಅದನ್ನ ಅರಳಿಸ್ಬೇಕಾಗಿತ್ತು ಅಂದ್ರೆ ಪಿಟ್ಯೂಟರಿ ಅರಳಿತು ಅಂತಂದ್ರೆ ಸಮಾಧಾನ ಅಂತ ಅನ್ಸಕ್ಕೆ ಶುರು ಆಕೈತಿ ನಿಮಗೆ. ಈ ಧ್ಯಾನದಿಂದ ಏನು ಸಮಾಧಾನ ಸಿಗ್ತೈತಲ್ಲ, ಅದು ಈ ಊದುಬತ್ತಿಗಳನ್ನು ಹಚ್ಚಿದ್ರಿ ಇದ್ರ ವಾಸನೆ ಹೋಗಿ ಮೆದುಳಿಗೆ ಬಡಿತು ಅಂತಂದ್ರೆ ನಿಮ್ಮ ಮೆದುಳು ಶಾಂತ ಆಕೈತಿ. ಅಂಥ ಸಾಮರ್ಥ್ಯ ಇದ್ರೊಳಗೆ ಐತಿ. ಆಮ್ಯಾಗ ಇವನು ಇದೆ ನೋಡಿ, ಈ ಆಕಳ ಸಗಣಿ ಒಳಗೆ ಒಂದಿಷ್ಟು ವನಸ್ಪತಿಗಳದಾವ. ಇದು ನೋಡ್ರಿ, ಬೂದಿಯಿಂದ ತಯಾರು ಮಾಡಿದಂಥ ಗುಳಿಗೆಗಳಿವು. ಇವು ರಾತ್ರಿ ಮಲಗುವಾಗ ನಿಮ್ಮ ಹಂಡೆದಾಗ ಒಂದು ಗುಳಿಗೆ ಹಾಕಿದ್ರೆ ಅಂದ್ರೆ ಹೊತ್ತೊಂಡುದ್ರಾಗ ನಿಮ್ಮ ಮನೆಯ ನೀರು ಅಲ್ಕ್ಲೈನ್ ಆಗಿರ್ತದೆ. ಈಗ ನೀರು ಆ್ಯಸಿಡಿಕ್ ಇರ್ತಾವೆ ನಮ್ಮ ಮನೆಯೊಳಗೆ. ಆ್ಯಸಿಡಿಕ್ ಅಂದ್ರೆ ಯಾಕಂದ್ರೆ ನಾವು ಈ ಗ್ರಾಮ ಪಂಚಾಯತಿ ಅವ್ರು ಇದನ್ನ ಹಾಕ್ತಾರೆ. ಏನು ಹಾಕ್ತಾರೆ ಅದ್ರಾಗ? ಒಂದು ಪೌಡ್ರ್ ಹಾಕ್ತಾರಲ್ಲ, ಅದು ಅಲ್ರಿ ಬ್ಲೀಚಿಂಗ್ ಅಲ್ಲ. ಬ್ಲೀಚಿಂಗ್ ಅಂತಾರದು. ಫ್ಲೋರೈಡ್ ಹಾಕ್ತಾರ. ಫ್ಲೋರೈಡ್ ಅಲ್ಲದು, ಕ್ಲೋರಿನೇಷನ್ ಮಾಡ್ತಾರೆ. ಕ್ಲೋರಿನ್ ಹಾಕ್ತಾರೆ. ಕ್ಲೋರಿನ್ ಹಾಕಿದ್ರು ಅಂತಂದ್ರೆ ಅದ್ರನು ಹುಳುಗಳೆಲ್ಲ ಸಾಯ್ತಾವು. ಆದ್ರೆ ಕುಡ್ದವ್ರ ಮೈಯಾನು ಹುಳುಗಳೆಲ್ಲ ಸತ್ತ ಹೋಗ್ತಾವ. ಅದು ಭಾಳ ಮಂದಿಗೆ ಗೊತ್ತಿಲ್ಲ. ಅದು ಶರೀರಕ್ಕೆ ಅಪಾಯ ಉಂಟು ಮಾಡ್ತೈತಿ. ಆಮ್ಯಾಗ ಅದ್ರೊಳಗೆ ನೀರಿನೊಳಗೆ ಏನೇನು ಖನಿಜಗಳಿದ್ದು ಎಲ್ಲ ಅವನ್ನೆಲ್ಲ ಲಾಸ್ ಮಾಡ್ತೈತಲ್ಲ. ಆಮ್ಯಾಗ ಈ ಬಾಟ್ಲಿ ನೀರು ಕೊಡ್ತಾರೆ. ಈ ಬಾಟ್ಲಿ ನೀರು ಅದ್ರೊಳಗೆ ಏನೂ ಇರಂಗಿಲ್ಲ, ಯಾವುದೇ ಖನಿಜಗಳಿಲ್ಲ ಅದ್ರೊಳಗೆ. 16 ಪ್ರಕಾರದ ಖನಿಜಗಳು ಆ ಬಾಟ್ಲಿ ನೀರಿನಾಗ ಇರಬೇಕು, ಅವು ಯಾವೂ ಇಲ್ಲ. ಆದ್ರೆ ಇದೊಂದು ಗುಳಿಗೆ